ನನಗೆ ಒಬ್ಬನೇ ಮಗ ನನಗೆ ಹೇಳದಂತೆ ವಿಜಯೋತ್ಸವಕ್ಕೆ ಹೋಗಿದ್ದ ಕಾಲ್ತುಳಿತದಲ್ಲಿ ಪ್ರಾಣವನ್ನ ಕಳೆದುಕೊಂಡ. ನನಗೆ ಇದ್ದಿದ್ದು ಒಬ್ಬನೇ ಮಗ ನನಗೆ ಹೇಳದಂತೆ ವಿಜಯೋತ್ಸವಕ್ಕೆ ಹೋಗಿದ್ದ ಕಾಲ್ತುಳಿತದಲ್ಲಿ ಪ್ರಾಣವನ್ನ ಕಳೆದುಕೊಂಡ. ಈಗ ಹೋದ ಮಗ ಬರಲೇ ಇಲ್ಲ. ನನ್ನ ಮಗನ ದೇಹವನ್ನ ಹಂಗಿತ್ತೋ ಹಂಗೆ ಕೊಡಿ. ನನ್ನ ಮಗನ ದೇಹವನ್ನ ದಯವಿಟ್ಟು ಪೀಸ್ ಮಾಡಬೇಡಿ, ಪೋಸ್ಟ್ ಮಾರ್ಟಮ್ ಅನ್ನ ಮಾಡಬೇಡಿ. ಸರ್ಕಾರಕ್ಕೆ ಅಂಗಲಾಚಿ ಬೇಡ್ಕೊಂಡಿರುವಂತಹ ಅಪ್ಪ. ಎಲ್ಲಾ ಮಕ್ಕಳು ಹಾಗೆ ಅಲ್ವಾ, ಪೇರೆಂಟ್ಸ್ಗೆ ಹೇಳಿ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅವ್ರು ಹೋಗ್ಬೇಡ ಅಂತನಾದ್ರು ಹೇಳ್ತಿದ್ರು, ಹಠ ಮಾಡ್ಕೊಂಡು ಹೋಗ್ತೀರಾ. ಈಗ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ನನ್ನ ಮಗ ಇರೋದು ನನಗೊಬ್ಬನೇ ಮಗ. ಆತನನ್ನ ದಯವಿಟ್ಟು ಪೀಸ್ ಮಾಡಬೇಡಿ, ಆತನ ದೇಹವನ್ನ ನನಗೆ ಹಂಗೆ ಕೊಟ್ಟುಬಿಡಿ ಅಂತ ಹೇಳಿ ತಂದೆ ಗೋಗರಿತಾ ಇರುವಂತ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಈಗ ನನ್ನ ಮಗನ ದೇಹವನ್ನ ಹಂಗೆ ಕೊಡಿ, ಹೋದ ಮಗ ಬರಲ್ಲ ನಂಗೆ ಗೊತ್ತು. ನನ್ನ ಮಗನ ದೇಹವನ್ನ ಪೀಸ್ ಮಾಡಬೇಡಿ ಪ್ಲೀಸ್, ಪೋಸ್ಟ್ ಮಾರ್ಟಮ್ ಮಾಡಬೇಡಿ. ಸರ್ಕಾರಕ್ಕೆ ಅಂಗಲಾಚಿ ಬೇಡ್ಕೊಂಡಿರುವಂತಹ ಅಪ್ಪ. ನೋಡಿ ಕಷ್ಟ ಹೇಗಿರುತ್ತೆ ಅಂತ ಹೇಳಿ ವಿಜಯೋತ್ಸವ ಮಾಡಲಿಕ್ಕೆ ಹೋಗಿ ಸಾವು ಸಂಭವಿಸಿದೆ. ನನಗೆ ಕೇಳ್ದೆ ಬಂದಿ ನಾವು 1 ಅವರ್ ಬಿಟ್ಟು ಅವನು ಇರ್ತಿರ್ಲಿಲ್ಲ. ಒಬ್ಬ ಮಗನ್ ಸಾಕೊಂಡಿದ್ದೀನಿ. 22 ವರ್ಷ ಅವನಿಗೆ ಕೊಟ್ಟು ಸಾಕಿ ಇವತ್ತು ನಿಮ್ಮ ಒಂದು ಧೋರಣೆಯಿಂದ ಇಲ್ಲಿ ಬೀದಿನಲ್ಲಿ ಹೆಣ ಆಗಕ್ಕೆ ಮಾಡ್ಬಿಟ್ಟೆ. ನನಗೆ ಕೇಳ್ದೆ ಬಂದಿದೆ, ದಯವಿಟ್ಟು ಅವರನ್ನ ಇವಾಗಲೇ ನನಗೊಂದು ಮಾಡಿ ಕಳಿಸ್ಕೊಡಿ. ಆಗೋಗ್ಬಿಟ್ಟಿದೆ, ಬರೋದು ಹೋಗೋದು ನಿಮಗೆ 10 ಕೋಟಿ ಜನಗಳಿದ್ದಾರೆ, ನನಗಾಗಲ್ಲ. ಸರ್ ಸ್ವಲ್ಪ ಪಕ್ಕಕ್ಕೆ ರಾಜಪ್ಪ, ಸ್ವಲ್ಪ ಹಿಂದಕ್ಕೆ ಹೋಗಿ ರಾಜಪ್ಪ. ನಾವು 1 ಅವರ್ ಬಿಟ್ಟು ಅವನು ಇರ್ತಿರ್ಲಿಲ್ಲ. ಒಬ್ಬ ಮಗನ್ ತಂದೆ ಯಾವ ರೀತಿಯಾಗಿ ಕೇಳ್ಕೊಂಡಿದ್ದಾರೆ ನೋಡಿ. ದಯವಿಟ್ಟು ಮಗನ ದೇಹವನ್ನ ಪೀಸ್ ಮಾಡಬೇಡಿ, ನನ್ನ ಮಗನ ದೇಹವನ್ನ ನನಗೆ ಹಂಗೆ ಕೊಟ್ಬಿಡಿ ಅಂತ ಹೇಳಿ ಅಂಗಲಾಚಿ ಸರ್ಕಾರಕ್ಕೆ ಬೇಡ್ಕೊಳ್ತಾ ಇದ್ದಾರೆ. 22 ವರ್ಷ ಆತನನ್ನ ಒಂದು ಕ್ಷಣವೂ ಕೂಡ ನಾವು ಬಿಟ್ಟಿರಲಿಲ್ಲ. 22 ವರ್ಷದಿಂದ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದೇವೆ ಆತನನ್ನ. ಈಗ ಆತ ನಮ್ಮೆಲ್ಲರನ್ನೂ ಬಿಟ್ಟು ಇಹಲೋಕವನ್ನ ತ್ಯಜಿಸಿದ್ದಾನೆ. ಆತನ ದೇಹವನ್ನ ಪೀಸ್ ಮಾಡಬೇಡಿ, ಹಾಗೆ ಕೊಡಿ ಅಂತ ಹೇಳಿ ಅಪ್ಪ ಅಂಗಲಾಚಿ ಬೇಡ್ಕೊಳ್ತಾ ಇರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಸರ್ಕಾರವನ್ನ ಅಂಗಲಾಚಿ ಬೇಡ್ಕೊಳ್ತಿರುವಂತಹ ಅಪ್ಪ. ನನಗೆ ಹೇಳ್ದೆ, ವಿಜಯೋತ್ಸವಕ್ಕೆ ಬಂದಿದ್ದಂತಹ ನನ್ನ ಮಗ ಆತನನ್ನ 22 ವರ್ಷದಿಂದ ಸಾಕಿ ಬೆಳೆಸಿದ್ದೇವೆ. ಆತ ಒಂದು ತಾಸು ಕಣ್ಣಲ್ಲಿ ಕಾಣಿಸಿಲ್ಲ ಅಂತಂದ್ರೆ ಫೋನ್ ಮಾಡಿ ಕೇಳ್ತಾ ಇದ್ವಿ ನಾವು. ಆ ರೀತಿಯಾಗಿ ಆತನನ್ನ ಬೆಳೆಸಿದ್ವಿ. ಅವನ ಅಭಿಮಾನಕ್ಕೋಸ್ಕರ ಆತ ಹೋಗ್ತಾನೆ, ಪ್ರಾಣ ಬಿಟ್ಟಿದ್ದಾನೆ. ದಯಮಾಡಿ ನನ್ನ ಮಗನನ್ನ ದೇಹವನ್ನ ಪೋಸ್ಟ್ ಮಾರ್ಟಮ್ ಮಾಡಿಬಿಡಿ, ನನ್ನ ಮಗನ ದೇಹವನ್ನ ಹಂಗೆ ಕೊಡಿ ಅಂತ ಹೇಳಿ ಅಂಗಲಾಚಿ ಕೇಳ್ತಾ ಇರುವಂತಹ ದೃಶ್ಯ ನಮ್ಮ ಫ್ರೀಡಮ್ ಟಿವಿಯಲ್ಲಿ ನಾವು ತೋರಿಸ್ತಾ ಇದ್ದೇವೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.